ಗೈಸ್, ಬಿಗ್ ಬಾಸ್ 2 ಪ್ರೋಮೋ ಬಂದಿದೆ. ಯಾರ್ಯಾರು ಪ್ರೋಮೋ ನೋಡಿಲ್ಲ ಎಲ್ಲರೂ ಪ್ರೋಮೋ ನೋಡ್ಕೊ ಬನ್ನಿ. ಆಮೇಲೆ ಒಂದೇ ಗೇಮ್ನ 2 ಪ್ರೋಮೋ ಕಟ್ ಮಾಡಿದ್ದಾರೆ. ಸೊ 2 ಪ್ರೋಮೋದು ಒಂದರಲ್ಲೇ ಮಾತಾಡೋಣ. ಏನಿಲ್ಲ, ಗೇಮ್ ಕೊಟ್ಟಿದ್ದಾರೆ, ಒಂದು ನೀರೆರ್ಚೋ ಗೇಮು. ರಘು ಅವ್ರಿಗೆ, ರಾಶಿಕಾ ಅವ್ರಿಗೆ, ಧ್ರುವಂತ್ ಅವ್ರಿಗೆ, ಅಶ್ವಿನಿ ಅವ್ರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಬೆಳಗ್ಗೆ ಅವ್ರು ಪ್ರೋಮೋ ಹಾಕಿದ್ದಾರೆ, ಇವಾಗ ಇವರು ಪ್ರೋಮೋ ಹಾಕಿದ್ದಾರೆ. ಸೊ 2 ಪ್ರೋಮೋ ಬಗ್ಗೆಯೂ ಇವಾಗಲೇ ಮಾತಾಡೋಣ. ಏನು ಅಂತ, ಟಾಸ್ಕು ನೀರು ಎರಚೋದು. ಸ್ವಲ್ಪ ನೀರು ಹಾಕ್ಕೊಂಡು ಅವರೊಂದು ಹೋಲ್ ಹುಕ್ಸ್ ಹಾಕಿ ಬಂದು ಒಂದು ಪೋಲ್ನ ಹಿಡ್ಕೊಂಡಿರ್ತಾರೆ. ಸೊ ಅವ್ರನ್ನ ಬಿಡಿಸ್ಬೇಕು. ಸೊ ಇವರ ಬಿಡಿಸ್ಬೇಕು ಅಂದರೆ ನೀರು ಎರಚಬೇಕು. ಸೊ ಇವ್ರು ಏನಾದರೂ ಬಳಸಿ ಏನಾದರೂ ಬೇಕಾದರೂ ಮಾಡ್ಬೋದು. ಸೊ ಇದೇ ಗೇಮ್ ಸೀಸನ್ 10 ಕೊಟ್ಟಿದ್ದರು. ಅದು ತುಂಬ ಸೀರಿಯಸ್ ಗಂಟ ಹೋಗಿದ್ದದು. ಸಂಗೀತ ಅವ್ರಿಗೆ ಮತ್ತು ಡ್ರೋನ್ ಪ್ರತಾಪ್ ಅವ್ರಿಗೆ ಬಂದಿತ್ತು. ಅವರು ಮೆಡಿಕಲ್ ರೂಮ್ ಗಂಟ ಹೋಗಿ ಬಂದರು. ಆಲ್ಮೋಸ್ಟ್ ಅಷ್ಟು ಸೀರಿಯಸ್ ಗೇಮ್ ಆಗಿತ್ತು. ಸೊ ಇವಾಗ ಕೂಡ ಆ ಥರ ಆಗೋ ಚಾನ್ಸಸ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಿಕಾಸ್ ಯಾಕೆಂತಂದರೆ ರಾಶಿಕಾ ಅವರು ಅಶ್ವಿನಿ ಮೇಲಿರೋ ಕೋಪಕ್ಕೆ ಸ್ವಲ್ಪ ಜೋರಾಗೇ ಮಾಡ್ತಾಯಿದ್ದಾರೆ. ಸೊ ಮುಂದೆ ಏನಾಗ್ಬೋದು ಅಂತ ಗೊತ್ತಿಲ್ಲ. ಟಾಸ್ಕ್ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಸೊ ಇವ್ರ ಮೇಲಿರೋ ದ್ವೇಷಕ್ಕೆ ಜೋರಾಗಿ ಹಾಕೋದ್ರಿಂದ ಏನಾದರೂ ಹೆಚ್ಚು ಕಡಿಮೆ ಆದರೆ ಮೆಡಿಕಲ್ ರೂಮ್ಗೆ ಹೋಗಿ ಬರೋ ಗಂಟನೂ ನಡೀಬೋದು. ಸೊ ಹಾಗಾಗಿ ಅಶ್ವಿನಿ ಅವ್ರಿಗೆ ಮತ್ತು ಧ್ರುವಂತ್ ಅವ್ರಿಗೆ ಈ ಎಪಿಸೋಡ್ ಏನಾದರೂ ಪಾಸಿಟಿವ್ ಆಗ್ಬೋದಾ? ಬಿಕಾಸ್ ಯಾಕಂದರೆ ಇವ್ರು ಜೋರಾಗಿ ಎರಚೋದ್ರಿಂದ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಸಿಂಪತಿ ಕ್ರಿಯೇಟ್ ಆಗುತ್ತೆ. ಅದನ್ನು ಸ್ವಲ್ಪ ಅವ್ರ ಮೈಂಡಲ್ಲಿ ಇಟ್ಕೊಂಡು ಸ್ವಲ್ಪ ಓವರ್ ಆಗಿ ಹೇಳಿದ್ರೆ ಈ ಎಪಿಸೋಡು ಮತ್ತು ಅವ್ರ ಸಿಂಪತಿ ಎಲ್ಲ ವರ್ಕೌಟ್ ಆಗಿ ಅವರು ಟಾಪ್ 6 ಒಳಗಡೆ ಹೋಗೋ ಚಾನ್ಸಸ್ಸು ಇರುತ್ತೆ. ಬಟ್ ಯಾರು ಗೆದ್ದಿದ್ದಾರೆ, ಯಾರು ಸೋಲಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಬಟ್ ಇವರು ನೀರು ಎರಚೋದು ಇದೆಯಲ್ಲ, ಸ್ವಲ್ಪ ಅದು ಹೆಚ್ಚು ಕಡಿಮೆ ಆದರೂ ರಿವರ್ಸ್ ಆಗುತ್ತೆ. ಸೊ ಹೆಚ್ಚು ಕಡಿಮೆ ಆದರೆ ಸಿಂಪತಿ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆದಾಗ ಏನಾಗುತ್ತೆ ಗೊತ್ತಲ್ಲ, ಲಾಸ್ಟ್ ಸೀಸನ್ಗಳಲ್ಲಿ ನೋಡಿರ್ತೀರ. ಸೊ ಅದೇ ಆಗ್ಬೋದು, ನನಗೆ ಅದೇ ಅನ್ನಿಸ್ತಾ ಇದೆ. ಬಟ್ ಗೇಮ್ ಮಾತ್ರ ಚೆನ್ನಾಗಿದೆ. ಹೆಂಗೆ ಆಡ್ತಾರೆ ಅನ್ನೋದೇ ಇರೋದು ಇವಾಗ ಟಾಸ್ಕ್. ಸೊ ನಿಮಗೇನು ಅನಿಸುತ್ತೆ? ಮತ್ತು ಯಾರು ಲೈವ್ ನೋಡಿದರೆ ಅವ್ರಿಗೆ ಗೊತ್ತಿರುತ್ತೆ. ಬಟ್ ನಾನಂತೂ ಲೈವ್ ನೋಡಿಲ್ಲ. ಪ್ರೋಮೋ ನೋಡ್ತೀನಿ ಮತ್ತು ಎಪಿಸೋಡ್ ನೋಡ್ತೀನಿ. ಸೊ ನಿಮ್ಗೆ ಯಾರ್ಯಾರು ಇಷ್ಟ ಆಗುತ್ತೋ ಮತ್ತು ಇದೇ ಥರ ಅಪ್ಡೇಟ್ಸ್ ಯಾರ್ಯಾರು ಬೇಕು ಪ್ಲೀಸ್ ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಬೇರೆ ಬೇರೆ ಅಪ್ಡೇಟ್ಸ್ ಎಲ್ಲ